ಹೆಲೋ ನೀಟ್ ಆಸ್ಪಿರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಎಷ್ಟಿದೆ, ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಸ್ ಇದೆ, ಪ್ರೈವೇಟ್ ಕೋಟಾದಲ್ಲಿ ಎಷ್ಟು ಸೀಟ್ ಇದೆ, ಹೈದ್ರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದೆ, ಸ್ಪೆಷಲ್ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಸ್ ಇದೆ. ಸೊ ಈ ಥರ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ಗೆಲ್ಲ ಆನ್ಸರ್ ಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೀಟ್ಸ್ ಅವೈಲಬಿಲಿಟಿ ಇನ್ ಮೆಡಿಕಲ್ ಜನರಲ್ ಕೋಟಾ, ಕಾಲೇಜ್ ಬೈ ಕಾಲೇಜೇ ತಗೋತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಬಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಅಟ್ಲೀಸ್ಟ್ ನಿಮ್ಮ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾದ್ರೂ ಯೂಸ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 85% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಸ್ಟೇಟ್ ಕೋಟಾ. ಇನ್ 15% ಸೀಟ್ಸು ಆಲ್ ಇಂಡಿಯಾ ಕೋಟಾದಲ್ಲಿ ಅಲಾಟ್ ಆಗುತ್ತೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಟೋಟಲ್ ಸೀಟ್ಸು 250, 250 ಸೀಟ್ಸ್. ಜನರಲ್ ಕೋಟಾದಲ್ಲಿ, ಜನರಲ್ ಕೋಟಾ ಅಂದರೆ ನಿಮ್ಗೆ ಎಲ್ಲ ಕ್ಯಾಟಗರಿ ಬಂದ್ಬಿಡುತ್ತೆ. 1G, 2AG, 2AK, 2AR, 3AG, 3AK, 3BG, 3AK, 3AR, ಜನರಲ್ ಮೆರಿಟ್, GMK, GMR, SC ಜನರಲ್, SC ರೂರಲ್, SC ಕನ್ನಡ, ST ರೂರಲ್, ಇವೆಲ್ಲ ಬರುತ್ತೆ. ಸೊ ಆ ಟೋಟಲ್ ನಂಬರ್ ಆಫ್ ಸೀಟ್ಸು 184. ಆಮೇಲೆ ನಿಮಗೆ ಕ್ಯಾಟಗರಿ ವೈಸು ಕೊಡ್ತೀನಿ. BMCಲಿ 184 ಸೀಟು ಜನರಲ್ ಕೋಟಾ. ಇನ್ನು 250 ಉಳಿದಿದ್ದು ಎಲ್ಲಿ ಹೋಯಿತು ಅಂದರೆ 15% ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಒಂದಷ್ಟು ಸೀಟ್ಸು ಹೈದ್ರಾಬಾದ್ ಕರ್ನಾಟಕ, ಇನ್ನೊಂದಷ್ಟು ಸೀಟ್ಸು ಸ್ಪೆಷಲ್ ಕ್ಯಾಟಗರಿ, ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತೆ, ಎಕ್ಸ್ ಡಿಫೆನ್ಸ್ ಕೋಟಾ, ಇದೆಲ್ಲದಕ್ಕೂ ಹೋಗುತ್ತೆ. 184 ಸೀಟ್ಸು ಜನರಲ್ ಕೋಟಾದಲ್ಲಿ ಅವೈಲೇಬಲ್ ಇರುತ್ತೆ. ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು, ಇಲ್ಲ 51 ಸೀಟ್ ಮಾತ್ರ ಇದೆ. ನೋಡಿ, ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ಗೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ BMC 250 ಸೀಟಲ್ಲಿ 184 ಸೀಟು ಜನರಲ್ ಕೋಟಾದಲ್ಲಿ 1.5 ಲಕ್ಷಕ್ಕೆ ಸಿಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ 51 ಸೀಟ್ ಮಾತ್ರ ಸಿಗುತ್ತೆ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 53 ಸೀಟು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಲಾಸ್ಟ್ ಇಯರು ಕೊನೆಯಲ್ಲಿ ಅಂದರೆ ಮಾಪಪ್ ರೌಂಡಲ್ಲಿ 100 ಸೀಟ್ಸು ಇನ್ಕ್ರೀಸ್ ಆಯಿತು. ಅದರ ಇಂಟೇಕ್ 150 ಇತ್ತು, ನೆಕ್ಸ್ಟು 100 ಇನ್ಕ್ರೀಸ್ ಆಗಿ 250 ಆಯಿತು. ಹಾಗಾಗಿ ಕಿಮ್ಸಲ್ಲಿ ನಾಟ್ ಎಕ್ಸಾಕ್ಟ್ಲಿ 53, ಇನ್ನು ಸ್ವಲ್ಪ ಸೀಟ್ಸ್ ಜಾಸ್ತಿ ಆಗಿರುತ್ತೆ. ವಾಟ್ ಐ ಆಮ್ ಗಿವಿಂಗ್ ದ ಡೇಟಾ ಈಸ್ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿರೋ ಡೇಟಾ. ಬಟ್ ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಕಿಮ್ಸಲ್ಲಿ ಜಾಸ್ತಿ ಆಗಿದೆ, ಹಾಗಾಗಿ ಇಲ್ಲಿ ಒಂದಷ್ಟು ಸೀಟ್ಸು ಆ್ಯಡ್ ಆಗುತ್ತೆ. ಉಳಿದಿದ್ದೆಲ್ಲ ಹಾಗೆ ಇರೋದು. MS ರಾಮಯ್ಯ ಮೆಡಿಕಲ್ ಕಾಲೇಜ್ 51 ಸೀಟು, KBN ಗುಲ್ಬರ್ಗ 11 ಸೀಟ್ ಮಾತ್ರ ಇದೆ, ಯಾಕೆಂದರೆ ಇದು ಮೈನಾರಿಟಿ ಕಾಲೇಜು. MVJ ಮೆಡಿಕಲ್ ಕಾಲೇಜು 32, ವೈದೇಹಿ 54, AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 34, ಚಿತ್ರದುರ್ಗ SBMC ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್ 51. ಈಗ ನೋಡಿ, ಇನ್ನೊಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂತು, ಮೈಸೂರು ಮೆಡಿಕಲ್ ಕಾಲೇಜು 148 ಸೀಟ್. ಎಷ್ಟು ಕಾಲೇಜ್ ನೀವು ಆ್ಯಡ್ ಮಾಡಬೇಕು, ಇದೊಂದು ಕಾಲೇಜಿಗೆ 148 ಸೀಟ್ ಬೇಕು ಅಂತ. ಹಾಗಾಗಿ ಜನರು ಸರ್ಕಾರದ ಮೇಲೆ ಪ್ರೆಷರ್ ಹಾಕಬೇಕು, ನಿಮ್ಮ ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ಒಂದು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ. ಎಷ್ಟೊಂದು ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಅದು ಬೇಕು ಇದು ಬೇಕು ಅಂತ ಏನೇನೋ ಬೇಕು ಅಂತ ಕೇಳ್ತೀರಾ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದರೆ ಒಂದಷ್ಟು ಡಾಕ್ಟರ್ಸ್ ಸಿಗ್ತಾರೆ, ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಅನಾರೋಗ್ಯ ಪೀಡಿತರಾದಾಗ ನಿಮಗೆ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ನಿಮ್ಮ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಲ್ಲಿ. ಎಲ್ಲ ಪ್ರೈವೇಟ್ ತುಮಕೂರಲ್ಲಿ ಸಿದ್ಧಾರ್ಥ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಸಿದ್ಧಗಂಗಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಇಲ್ಲ. ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಯಾಕೆಂದರೆ ಅಲ್ಲಿ ಸ್ವಲ್ಪ ಬಾಹುಬಲಿಗಳು, ಸ್ಟ್ರಾಂಗ್ ಆಗಿರೋರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಕ್ಕೆ ಬಿಡ್ತಿಲ್ಲ. ಅಲ್ಲಿರೋ ಜನ ಕೇಳಬೇಕು, ನಮ್ಗೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಿ ಅಂತ. ಸೀಟ್ಸು ಜಾಸ್ತಿ ಸಿಗುತ್ತೆ, 1.5 ಲಕ್ಷಕ್ಕೆ ಸಿಗುತ್ತೆ, ಎಲ್ಲ ಸೀಟ್ಸು ಜನಗಳಿಗೆ ಸಿಗುತ್ತೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಅಂತಿದೆ, NRI ಕೋಟಾ ಅಂತಿದೆ, ಅದರ್ಸ್ ಕೋಟಾ ಅಂತಿದೆ. ಸೊ ಅಲ್ಲಿ ನೀವು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಅಂದರೆ ಒಂದಷ್ಟು ಒತ್ತಡ ಹಾಕಿ ನಿಮ್ಮ ಜಿಲ್ಲೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಪ್ರಯತ್ನ ಪಡಿ. ಇದು ಲೈಫ್ ಲಾಂಗ್ ನಿಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ. JSS ಮೆಡಿಕಲ್ ಕಾಲೇಜು ಇದು ಡೀಮ್ಡ್ ಯೂನಿವರ್ಸಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಆದರೂ ಒಂದು 12 ಸೀಟ್ ಬಿಟ್ಕೊಟ್ಟಿದ್ದಾರೆ JSS ಮೆಡಿಕಲ್ ಕಾಲೇಜ್. ಅದೇ ತುಮಕೂರಲ್ಲಿರೋ ಸಿದ್ಧಾರ್ಥ, ನೆಲಮಂಗಲ ಹತ್ರ ಸಿದ್ಧಾರ್ಥ 0 ಸೀಟ್ಸು. ಅವರು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು. 0 ಸೀಟ್ಸು, ಒಂದು KA ಮೂಲಕ ಅಲಾಟ್ ಆಗೋದಿಲ್ಲ. ಕೋಲಾರಲ್ಲಿ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಅಂತಿದೆ, ಅಲ್ಲಿ 1 ಸೀಟು ಇಲ್ಲಿಂದ ಅಲಾಟ್ ಆಗೋದಿಲ್ಲ. ಬೆಂಗಳೂರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು 250 ಸೀಟ್ಸ್ ಇದೆ, ಒಂದೇ ಒಂದು ಸೀಟು KA ಮೂಲಕ ಅಲಾಟ್ ಆಗೋದಿಲ್ಲ. ಎಲ್ಲ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಿಂದನೇ ಬರ್ತಾರೆ. ರಾಜರಾಜೇಶ್ವರಿಯಲ್ಲಿ ಈಚ್ ಸೀಟ್ ಕಾಸ್ಟ್ ಯು 23 lakhs. ಅದೇ KA ಮೂಲಕ ಬಂದರೆ 1.5 ಲಕ್ಷ. ಸೊ ಡೀಮ್ ಟು ಬಿ ಯೂನಿವರ್ಸಿಟಿ JSS ಅಟ್ಲೀಸ್ಟ್ ಒಂದು 12 ಸೀಟು ಬಿಟ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೆಳ್ಳೂರಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತಿದೆ. ಸೊ ನೀವು ಏಮ್ಸ್ ಅಂತ ಬೇಕಾದ್ರೆ ಕರ್ಕೋಬಹುದು, 87 ಸೀಟು. ಮತ್ತೆ ನೋಡಿ, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ MIMS 110 ಸೀಟು, ಎಷ್ಟು ಒಳ್ಳೆ ನಂಬರ್. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ HIMS 109. KMC ಹುಬ್ಳಿ 146 ಸೀಟು ಜನರಲ್ ಕೋಟಾದಲ್ಲಿ. ನೆಕ್ಸ್ಟು ಬೆಳಗಾಂ JNMCಯಲ್ಲಿ ಒಂದಷ್ಟು ಸೀಟ್ಸು.
9 ಸೀಟ್ ಇದೆ. ನೆಕ್ಸ್ಟ್ ವಿಜಯಪುರ AAMC ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ 33 ಸೀಟ್ಸ್. SNMC ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟು 86 ಸೀಟ್ಸು. SDM ಮೆಡಿಕಲ್ ಕಾಲೇಜ್ ಧಾರವಾಡ 52 ಸೀಟು. ಬಿಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 110 ಸೀಟು. ನೋಡಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂತು ಅಂದರೆ ನಿಮಗೆ 100 ಕ್ರಾಸ್ ಆಗಿರುತ್ತೆ. ವಿಮ್ಸ್ ಬೆಳ್ಳಾರಿ 48, MRMC 16 ಸೀಟು. NMC ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರು 14, BDIMS ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 36, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 36, ಫಾದರ್ ಮುಲ್ಲರ್ 33, KMC ಮಂಗಳೂರು ಇದು ಹಂಪನಕಟ್ಟೆ 44, ಎನಪೋಯ ಮೆಡಿಕಲ್ ಕಾಲೇಜ್ ಮಂಗಳೂರು 32, KS ಹೆಗ್ಡೆ ಇದು ಸಹ ಡೀಮ್ಡ್ ಯೂನಿವರ್ಸಿಟಿ. KS ಹೆಗ್ಡೆ ಸಹ ಡೀಮ್ಡ್ ಯೂನಿವರ್ಸಿಟಿ. ಅವರು ಒಂದು 32 ಸೀಟ್ ಬಿಟ್ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕೋಟಾ ಸೀಟ್ಸ್ ಮಾತ್ರ ಇರುತ್ತೆ, ಪ್ರೈವೇಟ್ ಕೋಟಾ ಸೀಟ್ಸ್ ಇರೋದಿಲ್ಲ. ಸುಳ್ಳೆ ಅವ್ರು ಯಾಕೋ ಗೊತ್ತಿಲ್ಲ, ಜಸ್ಟ್ 100 ಸೀಟ್ಸ್ ಇಟ್ಕೊಂಡಿದ್ದಾರೆ. ಹಳೆ ಮೆಡಿಕಲ್ ಕಾಲೇಜು ಅವರು 150 ಮಾಡ್ಕೋಬೋದಿತ್ತು, 200 250 ಹೋಗ್ಬೋದಿತ್ತು, ಅಪ್ಗ್ರೇಡ್ ಮಾಡ್ಕೋಬೋದಿತ್ತು. ಜಸ್ಟ್ 100 ಸೀಟ್ಸ್ ಇಟ್ಕೊಂಡಿದ್ದಾರೆ ಇಂಟೇಕು. ಅದರಿಂದ 34 ಸೀಟ್ ಮಾತ್ರ ಜನರಲ್ ಕೋಟಾದಲ್ಲಿ ಸಿಗುತ್ತೆ. ದಾವಣಗೆರೆ JJMC ಪ್ರತಿಷ್ಠಿತ ಹಳೆ ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿರೋದು 84 ಸೀಟು. SS ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 69 ಸೀಟು. ಮತ್ತೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ 111 ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 86, SIMRC ಮಂಗಳೂರು 32 ಸೀಟ್ ಇದೆ. ESI ಮೆಡಿಕಲ್ ಕಾಲೇಜ್ ಬೆಂಗಳೂರು 51, ಸುಬ್ಬಯ್ಯ ಶಿವಮೊಗ್ಗ 44, BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ ಬೆಂಗಳೂರು 53 ಸೀಟು. SIMSRH ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 52, ESI ಗುಲ್ಬರ್ಗಾ 17, ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ 33, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 36, KPIMS ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ನಿಮ್ಗೆ ಸರ್ಪ್ರೈಸ್ ಆಗ್ತಿರ್ಬೋದು, ಇಲ್ಲಿ ಗವರ್ನಮೆಂಟು ಆದ್ರೂ ಕಡಿಮೆ ಸೀಟ್ಸ್ ಇದೆಯಲ್ಲ ಅಂತ. ನಿಮಗೆ ಗುಲ್ಬರ್ಗಾ ಮತ್ತೆ ಕೊಪ್ಪಳ, ಈ ಗುಲ್ಬರ್ಗಾ ಎಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ದಾಗ ಅರ್ಥ ಆಗುತ್ತೆ. ಯಾಕಂದ್ರೆ ಅವೆಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಬರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಸೀಟ್ಸ್ ಇರುತ್ತೆ, ಜನರಲ್ ಕೋಟಾದಲ್ಲಿ ಕಡಿಮೆ ಇರುತ್ತೆ. ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 111, ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 108, ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 110, ಮಡಿಕೇರಿ ಕೂರ್ಗ್ ಇನ್ಸ್ಟಿಟ್ಯೂಟ್ 111, ಆಕಾಶ್ ಪ್ರೈವೇಟ್ ಕಾಲೇಜ್ ನೋಡಿ 31, ಕನಚೂರು 32, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ 52, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ 52, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಟಾಪ್ 12 ಬರುತ್ತೆ ಈಗ ಕರ್ನಾಟಕದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ 109, ಚಂದ್ರಮ್ಮ ದಯಾನಂದ ಸಾಗರ್ ಆರೋಹಳ್ಳಿ 53, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 72. ಯಾಕೋ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರದವ್ರು 100 ಇಟ್ಕೊಂಡಿದ್ದಾರೆ. ಅದೇ ಚಿಕ್ಕಮಗಳೂರಲ್ಲಿ 150 ಸೀಟ್ ಇದೆ. ಇವರು ಈ ಸರಿ ಏನಾದ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಒಂದಷ್ಟು ಅನುಕೂಲ ಆಗುತ್ತೆ. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 109, ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 36, JGMMC ಧಾರವಾಡ 32. ಇಲ್ಲಿ 32 ಸೀಟ್ ಇದ್ರೂ ಸಹ 1.5 ಲಕ್ಷ ಇಲ್ಲ, ಇಲ್ಲಿ ಫೀಸ್ 6 ಲಕ್ಷ ಇದೆ. ಇದೊಂದು ಕಾಲೇಜು ಮಾತ್ರ, ಒಂದಷ್ಟು ಎಕ್ಸೆಪ್ಷನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ತುಮಕೂರು 52, ಚನ್ನಪಟ್ಟಣದಲ್ಲಿ ಚಾಮುಂಡೇಶ್ವರಿ ಅಂತ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿ 33, ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗವರ್ಮೆಂಟ್ ಆಗಿರೋದ್ರಿಂದ 109, ಮುದ್ದೇನಹಳ್ಳಿಯಲ್ಲಿ ಶ್ರೀ ಮಧುಸೂದನ್ ಸಾಯಿ ಅಂತಿದೆ 50 ಸೀಟ್ ಮಾತ್ರ ಇದೆ ಅಲ್ಲಿ. ಅದರಲ್ಲಿ 17 ಸೀಟು ಫ್ರೀ ಎಜುಕೇಶನ್ ವಿತ್ ಹಾಸ್ಟೆಲ್ ಆಲ್ಸೋ ಫ್ರೀ. ಲಾಸ್ಟ್ ಇಯರ್ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಯಿತು, PS ಯೂನಿವರ್ಸಿಟಿ 35 ಸೀಟ್ ಇದೆ ಜನರಲ್ ಕೋಟಾದಲ್ಲಿ. ಇನ್ನೊಂದು ಹೊಸ ಕಾಲೇಜು BGS ಜಿಮ್ಸ್ ಎಲ್ಲ, ಇದು ನೆಲಮಂಗಲದ ಹತ್ರ ಬರುತ್ತೆ, 32 ಸೀಟ್ ಇದೆ. SR ಪಾಟೀಲ್ 35 ಸೀಟು. ಟೋಟಲ್ ಎಷ್ಟಪ್ಪ ಇದೆ ಅಂದರೆ 3862 ಜನರಲ್ ಕೋಟಾದಲ್ಲಿ. ಸರ್, ಈ 3862ರಲ್ಲಿ ನಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕ್ಯಾಟಗರಿ ವೈಸ್ ಈಗ ನೋಡ್ತಾ ಹೋಗೋಣ. ನೀವೇನಾದರೂ 1G ಕ್ಯಾಟಗರಿಲಿದ್ರೆ ಇಡೀ ಕರ್ನಾಟಕದಲ್ಲಿ 1G ಕ್ಯಾಟಗರಿಗೆ ರಿಸರ್ವ್ ಆಗಿರೋದು ಜಸ್ಟ್ 125 ಸೀಟು. 1K ಕ್ಯಾಟಗರಿಯಲ್ಲಿ ಜಸ್ಟ್ 7 ಸೀಟು. 1 ರೂರಲ್ ಅಲ್ಲಿ 23 ಸೀಟು. 2AG 465, 2AK 29, 2AR 86, 2BG 125, 2BK 7, 2BR 23, 3AG 124, 3AK 7, 3AR 23, 3BG 156, 3BK 9, 3BR 28, GM 1361. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸರ್ ನಮ್ಮ ಕ್ಯಾಟಗರಿಯಲ್ಲಿ 7, 8, 9 ಇದೆ, ಜನರಲ್ ಮೆರಿಟ್ ಅಲ್ಲಿ 1361 ಇದೆಯಲ್ಲ, ಎಲ್ಲ ಜನರಲ್ ಮೆರಿಟ್ಗೆ ಕೊಟ್ಬಿಡ್ತಾರ ಅಂತ. ಹಾಗೇನಿಲ್ಲ. ಫಾರ್ ಎಕ್ಸಾಂಪಲ್ 1K ಜಸ್ಟ್ 7 ಸೀಟ್ಸ್ ಇದೆ. 1K ಕ್ಯಾಟಗರಿಯಲ್ಲಿ ಒಂದು ಕ್ಯಾಂಡಿಡೇಟ್ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರೆ ಫಸ್ಟ್ ದ ಸೀಟ್ ವಿಲ್ ಬಿ ಅಲಾಟೆಡ್ ಅಂಡರ್ ಜನರಲ್ ಮೆರಿಟ್ ಕ್ಯಾಟಗರಿ, ನಾಟ್ ಇನ್ 1K. ಜನರಲ್ ಮೆರಿಟ್ ಅಲ್ಲಿ 1361 ಸೀಟು ಖಾಲಿ ಆದ್ಮೇಲೆ ನಿಮಗೆ 1G 1K 1R 2AG 2AB ಇಲ್ಲಿ ಅಲಾಟ್ ಆಗುತ್ತೆ. ಇಫ್ ಯುವರ್ ರ್ಯಾಂಕ್ ಈಸ್ ವೆರಿ ಗುಡ್, ಫಸ್ಟ್ ನಿಮ್ಗೆ ಸೀಟ್ ಅಲಾಟ್ ಆಗೋದು 1361
ಜನರಲ್ ಮೆರಿಟ್ ಕ್ಯಾಟಗರಿ 1361 ಸೀಟ್ ಇದೆಯಲ್ಲ ಆ ಸೀಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 3A ಗೆ 7 ಸೀಟ್ ಇದೆ. 3A ನಿಮ್ಮದು ಅನ್ಕೊಳ್ಳಿ, ನಿಮ್ಮ ರ್ಯಾಂಕು ಒಂದು 300 ಬಂದಿದೆ, 3000 ಬಂದಿದೆ ಅನ್ಕೊಳ್ಳಿ. ಫಸ್ಟ್ ನಿಮ್ಮ ಸೀಟ್ ಅಲಾಟ್ ಆಗೋದು ಜನರಲ್ ಮೆರಿಟ್ ಅಲ್ಲಿ. ಸೊ ಜನರಲ್ ಮೆರಿಟ್ ಅಲ್ಲಿರೋ ಸೀಟ್ಸು 1361 ಖಾಲಿ ಆದ್ಮೇಲೆ ನಿಮ್ಮ ಕ್ಯಾಟಗರಿ ನಿಮ್ಮ ರಿಸರ್ವೇಷನ್ ಅಲ್ಲಿರೋದ್ರಲ್ಲಿ ಅಲಾಟ್ ಆಗುತ್ತೆ. ಹಾಗಾಗಿ ನಿಮಗೆ GML ಸ್ವಲ್ಪ ಜಾಸ್ತಿ ಕಾಣುತ್ತೆ, ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ GMK ಕನ್ನಡ ಮೀಡಿಯಂ ಅಲ್ಲಿ ಇದೆ ನೋಡಿ, 84 ಸೀಟ್ಸ್. GMR 254, SC ಜನರಲ್ 526, SCK 32, SCR 98, ST ಜನರಲ್ 217, ST ಕರ್ನಾಟಕ 13, ST ರೂರಲ್ 40, 3862. ಆಗಲೇ ನೀವು ಇಲ್ಲಿ ನೋಡಿದ್ರಿ ಟೋಟಲ್ ನಂಬರ್ ಆಫ್ ಸೀಟ್ಸು 3862 ಎಲ್ಲ ಕಾಲೇಜ್ ಸೇರಿ. ಸೊ ಜನರಲ್ ಕ್ಯಾಟಗರಿಯಲ್ಲಿ ಇದೆ ಜನರಲ್ ಕ್ಯಾಟಗರೀಸ್ 1G, 1K, 3AG, 3AK, SC ಜನರಲ್, ST ಜನರಲ್ ಇದೆಲ್ಲ 3862. ನಿಮ್ಗೆ ಹೇಳದ್ನಲ್ಲ 100 ಸೀಟು ಕಿಮ್ಸ್ ಅಲ್ಲಿ ಜಾಸ್ತಿ ಆಗಿರೋದು. ಸೊ ನಂಬರ್ ಸ್ವಲ್ಪ ವೇರಿ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಆಗಿ ಇಟ್ ವಿಲ್ ಇನ್ಕ್ರೀಸ್. ನೀವು ಫಾರ್ ಟೈಮ್ ಬೀಯಿಂಗ್ 3862 ಜನರಲ್ ಕೋಟಾ ಸೀಟ್ಸ್ ಅಂತ ತಿಳ್ಕೊಬಹುದು. ನಿಮ್ಮ ಕ್ಯಾಟಗರಿ ಸೀಟ್ಸು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಗವರ್ನಮೆಂಟ್ ಕೋಟಾ ಸೀಟ್ ಮಿಸ್ ಆಯಿತು, ರ್ಯಾಂಕ್ ಸ್ವಲ್ಪ ಜಾಸ್ತಿ ಬಂತು, 80,000, 1 lakh, 1.5 lakh ಬಂತು. ಪ್ರೈವೇಟ್ ಕೋಟಾದಲ್ಲಿ ನಿಮಗೆ 12 ಲಕ್ಷ ಕೊಟ್ಟು ಸೀಟ್ ತಗೊಳ್ಳೋಷ್ಟು ಕೆಪಾಸಿಟಿ ಇದೆ ಅನ್ಕೊಳ್ಳಿ, ನೀವು GMP ಕೋಟಾದಲ್ಲಿ ಹೋಗಬಹುದು. ಈ ಜನರಲ್ ಮೆರಿಟ್ ಪ್ರೈವೇಟ್ ಕೋಟಾ ಓನ್ಲಿ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಇರುತ್ತೆ, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ GMP ಸೀಟ್ಸ್ 27 ಇದೆ ಜನರಲ್ ಮೆರಿಟ್ ಪ್ರೈವೇಟ್. ಅದೇ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ರೆ ಅವ್ರಿಗೆ 5 ರಿಸರ್ವ್ ಆಗಿರುತ್ತೆ. ಕಿಮ್ಸ್ ಅಂದ್ರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 28 GMP, 4 GMPH. MS ರಾಮಯ್ಯದಲ್ಲಿ 28 GMP, 4 GMPH. KBN ಗುಲ್ಬರ್ಗಾದಲ್ಲಿ 13 GMP, 7 GMPH. ನೆಕ್ಸ್ಟ್ ಇಲ್ಲೊಂದು 54 ಬಂದಿದೆ ನೋಡಿ. KBN ಗುಲ್ಬರ್ಗಾ ಇಸ್ ಎ ಮುಸ್ಲಿಂ ಮೈನಾರಿಟಿ ಕಾಲೇಜ್. ಸೊ 54 ಸೀಟು ಮುಸ್ಲಿಂ ಮೈನಾರಿಟಿ ಅವರಿಗೆ ರಿಸರ್ವ್ ಆಗಿರುತ್ತೆ. 54 ಜನ 54 ಮುಸ್ಲಿಂ ಮೈನಾರಿಟೀಸ್ ಮಾತ್ರ ಕೊಡ್ತಾರಲ್ಲಿ. ನೆಕ್ಸ್ಟ್ MVJ ಮೆಡಿಕಲ್ ಕಾಲೇಜಲ್ಲಿ 10 GMP ಸೀಟ್ಸ್ ಇದೆ. GMPH ಹೈದರಾಬಾದ್ ಕರ್ನಾಟಕದಲ್ಲಿ 7 ಇದೆ. ತಮಿಳ್ ಮೈನಾರಿಟಿ 54 ಜನ ತಮಿಳಿಯನ್ಸ್ಗೆ ಅಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ವೈದ್ಯ ಬರೋದಾದ್ರೆ 18 GMP, 11 GMPH, 90 ಜನ ತೆಲುಗು ಮೈನಾರಿಟಿ ಅವರಿಗೆ ಅಲ್ಲಿ ಸೀಟ್ ಸಿಗುತ್ತೆ. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 11 GMP, 7 GMPH, 54 ತುಳು ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಅಲ್ಲಿ ಸೀಟ್ ಸಿಗುತ್ತೆ. ಸೇಂಟ್ ಜಾನ್ಸ್ ಅಲ್ಲಿ 9 GMP, 2 GMPH. ಶ್ರೀ ಬಸವೇಶ್ವರ ಚಿತ್ರದುರ್ಗದಲ್ಲಿ 28 GMP, 4 GMPH. ನೆಕ್ಸ್ಟ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 46 GMP, 8 GMPH. ಆಲಮೀನ್ ಬಿಜಾಪುರ 11 GMP, 6 GMPH. ಮುಸ್ಲಿಂ ಮೈನಾರಿಟಿ 54 ಸೀಟ್ ಇರುತ್ತೆ. SNMC ಶ್ರೀ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ 47 GMP, 8 GMPH. ನೆಕ್ಸ್ಟ್ SDM 28, SDM ಧಾರವಾಡ 28 GMP, 5 GMPH. ಮಹದೇವಪ್ಪ ರಾಂಪುರೆ 9 GMP, 42 GMPH. ಇಲ್ಲಿ ನೋಡಬಹುದು ಜಾಸ್ತಿ ಇದೆ 42, ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುತ್ತೆ ಆ ಕಾಲೇಜು, ಹಾಗಾಗಿ. ನವೋದಯ ರಾಯಚೂರು 16 GMP, 5 GMPH. ನೆಕ್ಸ್ಟ್ ತೆಲುಗು ಮೈನಾರಿಟಿ ಹೈದರಾಬಾದ್ ಕರ್ನಾಟಕ. ಜಸ್ಟ್ ತೆಲುಗು ಮೈನಾರಿಟಿ ಇದ್ರೆ ಆಗೋದಿಲ್ಲ, ನಿಮ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಇರಬೇಕು. ನೀವು ತೆಲುಗು ಮೈನಾರಿಟಿ ಇದ್ರೆ 73 ಸೀಟ್ ಇದೆ ಅಲ್ಲಿ. ಮಹದೇವಪ್ಪ ರಾಂಪುರೆ ನವೋದಯ ಆದ ಮೇಲೆ ಫಾದರ್ ಮುಲ್ಲರ್ 11 GMP, 7 GMPH, 54 ಕ್ರಿಶ್ಚಿಯನ್ ಮೈನಾರಿಟಿ. KVG ಮೆಡಿಕಲ್ ಕಾಲೇಜ್ ಸುಳ್ಯ 18 GMP, 4 GMPH. JJMMC ದಾವಣಗೆರೆ 45 GMP, 8 GMPH. SS ದಾವಣಗೆರೆ 37 GMP, 6 GMPH. ಸಪ್ತಗಿರಿ 46 GMP, GMPH 8. ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 11 GMP, 7 GMPH. ತುಳು ಮೈನಾರಿಟಿ 54. ಸುಬ್ಬಯ್ಯ ಶಿವಮೊಗ್ಗ 14 GMP, 9 GMPH, 73 ಸುಬ್ಬಯ್ಯ ತೆಲುಗು ಮೈನಾರಿಟಿ ಅನ್ಕೊಂಡಿದ್ದೀನಿ, 73 ತೆಲುಗು ಮೈನಾರಿಟಿ. BGS ಜಿಮ್ಸ್ ಕೆಂಗೇರಿ 27 GMP, 5 GMPH. ಶ್ರೀದೇವಿ ತುಮಕೂರು 27 GMP, 5 GMPH. ಆಕ್ಸ್ಫರ್ಡ್ 11 GMP, 6 GMPH, 55 ತೆಲುಗು ಮೈನಾರಿಟಿ. ಆಕ್ಸ್ಫರ್ಡ್ ಇಸ್ ಎ ತೆಲುಗು ಮೈನಾರಿಟಿ ಕಾಲೇಜ್. ಆಕಾಶ್ 10 GMP, 7 GMPH, 5 ತೆಲುಗು ಮೈನಾರಿಟಿ. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 10 GMP, 6 GMPH. ಮುಸ್ಲಿಂ ಮೈನಾರಿಟಿ ಕಾಲೇಜು, ಇದೊಂದು ಲೋ ಕಟ್ ಆಫ್ ಕಾಲೇಜು, 55 ಮುಸ್ಲಿಂ ಮೈನಾರಿಟಿ ಇದೆ. 27 GMP, 5 GMPH ಈಸ್ಟ್ ಪಾಯಿಂಟ್ ಅಲ್ಲಿ. ಚಂದ್ರಮ್ಮ ದಯಾನ್ ಸಾಗರ್ಲಿ 28 GMP, 5 GMPH. ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 28 GMP, 5 GMPH. ಚಾಮುಂಡೇಶ್ವರಿ ಚನ್ನಪಟ್ಟಣ 10 GMP, 7 GMPH, 54 ತಮಿಳ್ ಮೈನಾರಿಟಿ.
ರಾಜರಾಜೇಶ್ವರಿ ಸಿಸ್ಟಮ್ ಕನ್ಸರ್ನ್ ಇದು. ರಾಜರಾಜೇಶ್ವರಿಲಿ 250 ಸೀಟಲ್ಲಿ 1 ಸೀಟು ಥ್ರೂ ಕೆಇ ಅಲಾಟ್ ಆಗೋದಿಲ್ಲ. ಅವರೇ ಇನ್ನೊಂದು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು. 54 ತಮಿಳು ಮೈನಾರಿಟಿ ಅವರಿಗೆ ಮಾತ್ರ ರಿಸರ್ವ್ ಆಗಿದೆ. 150 ಸೀಟಲ್ಲಿ 54 ತಮಿಳಿಯನ್ಸ್ ಮಾತ್ರ ಕೊಡ್ತಾರೆ. ಮಧುಸೂದನ್ ಸಾಯಿ 9 GMP 2 GMPH. ಹೊಸದಾಗಿ ಸ್ಟಾರ್ಟ್ ಆಗಿರೋ PS ಯೂನಿವರ್ಸಿಟಿಯಲ್ಲಿ 18 GMP 3 GMPH. ಇಲ್ಲೆಲ್ಲ ಫೀಸು ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಅಡ್ಮಿಟ್ ಆಗಿ. ಯಾಕೆಂದರೆ ತುಂಬ ಜಾಸ್ತಿ ಇದೆ, 22 ಲಕ್ಷ 20 ಲಕ್ಷ ಈ ಥರ ಇದೆ PES ಅಲ್ಲಿ. BGS ನೆಲಮಂಗಲದ ಹತ್ರ ಇರೋದು, ಇಲ್ಲೂ ಸಹ ಫೀಸ್ ಜಾಸ್ತಿ ಇದೆ. 28 GMP 5 GMPH. SR ಪಾಟೀಲ್ 19 GMP 3 GMPH. ಟೋಟಲು ಜಸ್ಟ್ 763 GMP. ನೀವು 12 ಲಕ್ಷ ಕೊಡಕ್ಕೆ ರೆಡಿ ಇದ್ರೂ ಸಹ GMPಯಲ್ಲಿ 763 ಸೀಟ್ ಮಾತ್ರ ನಿಮಗಿರೋದು. ಅದೇ ನೀವೇನಾದ್ರು GMPಲಿ ಹೋಗ್ತೀರಾ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ರೆ 234 ಸೀಟ್ ಇರುತ್ತೆ. ಅದೇ ಮೈನಾರಿಟೀಸ್, ಮುಸ್ಲಿಂ ಮೈನಾರಿಟಿ, ತೆಲುಗು ಮೈನಾರಿಟಿ, ತಮಿಳ್ ಮೈನಾರಿಟಿ, ತುಳು ಮೈನಾರಿಟಿ ಇದ್ರೆ ಅಂಥವ್ರಿಗೆ ಮಾತ್ರ 779 ಸೀಟು. ನೀವು ಅಪ್ಪಟ ಕನ್ನಡಿಗರಾಗಿದ್ದರೆ 763 ಸೀಟು, ಹೈದರಾಬಾದ್ ಕರ್ನಾಟಕದಲ್ಲಿದ್ದರೆ 234 ಸೀಟು. ಸೊ ನಿಮಗೆ ಯಾವ ರ್ಯಾಂಕ್ ಬಂದರೆ ಏನಾಗಬಹುದು ಅಂತ ನಿಮ್ಗೊಂದು ಇಮ್ಯಾಜಿನೇಷನ್ ಸಿಗುತ್ತೆ, ಎಷ್ಟು 1000 ಜನ ಕರ್ನಾಟಕದಲ್ಲಿ ಎಕ್ಸಾಮ್ ಬರೆದಿದ್ರು ಅಂತ. ನೆಕ್ಸ್ಟ್ ನಮ್ಗೆ ಯೂಸ್ ಆಗೋದಿಲ್ಲ ಓಪನ್ ಕ್ಯಾಟಗರಿ 763 ಸೀಟು. 763 ಸೀಟು ಇಲ್ಲಿ ಕರ್ನಾಟಕದವ್ರಿಗೆ, ಈ 763 ಸೀಟು ಔಟ್ಸೈಡ್ ಕರ್ನಾಟಕದವ್ರಿಗೆ. ಅದು ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ 763 ಹೊರಗಡೆಯವ್ರಿಗೆ 12 ಲಕ್ಷಕ್ಕೆ ಸೀಟ್ ಕೊಡ್ತಾರೆ. ಅದೇ ಸೀಟ್ಸ್ನ ಕರ್ನಾಟಕದವ್ರು ಕೊಟ್ಟರೆ ಕಣ್ಮುಚ್ಕೊಂಡು ಅಡ್ಮಿಟ್ ಆಗ್ತಿದ್ರು, ಯಾಕೋ ಗೊತ್ತಿಲ್ಲ. ಪ್ರೈವೇಟ್ ಕಾಲೇಜಲ್ಲೂ ಹೊರಗಡೆ ಇರೋರಿಗೆ ರಿಸರ್ವೇಷನ್ ಇದೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಅವೈಲಬಿಲಿಟಿ ಇನ್ ಮೆಡಿಕಲ್. ಹೈದರಾಬಾದ್ ಕರ್ನಾಟಕ ಜನರಲ್ ಕೋಟಾದಲ್ಲಿ 979. ಜನರಲ್ ಕೋಟಾದಲ್ಲಿ ನೋಡಿದ್ರೆ ನೀವು 3862 ಇತ್ತು ಜನರಲ್ ಕೋಟಾ ಇದು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದೆ ಅಂದರೆ 979 ಜನರಲ್ ಕೋಟಾದಲ್ಲಿ. ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪೇ 258 ಇದೆ ಔಟ್ ಆಫ್ 324. ಇನ್ನು ಉಳಿದಿದ್ದೆಲ್ಲ ಜಮ್ಮು ಅಂಡ್ ಕಾಶ್ಮೀರ್ ಇರ್ಬೋದು, ಎಕ್ಸ್ ಡಿಫೆನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಕೋಟಾ ಇರ್ಬೋದು, NCC ಇರ್ಬೋದು, ಎಲ್ಲ ಸೇರಿದ್ರೆ 324 ಸೀಟು. This is the complete details of medical seats or MBBS seats in Karnataka. ಸೊ ಇದರಲ್ಲಿ ಇನ್ಫಾರ್ಮೇಶನ್ ನಾನು ಕೊಡದೇ ಇರೋದು ಅಡಿಷನಲ್ಲು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಎಕ್ಸ್ಟ್ರಾ 100 ಬಂದಿರೋದು. ಅಷ್ಟು ಬಿಟ್ಟರೆ ಇನ್ನು 100% ಇನ್ನೆಲ್ಲ ಕರೆಕ್ಟ್ ಡೇಟಾ ಇದೆ. ಬಿಕಾಸ್ ದಿಸ್ ಐ ಹ್ಯಾವ್ ಟೇಕನ್ ಫ್ರಮ್ KEA ಓನ್ಲಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್.